ಬಹುಶಃ ಒಂದು ಇತಿಹಾಸದಲ್ಲೇ ನಮ್ಮ ಗೌರಿಬಿದ್ದು ನಾರಾಯಣಸ್ವಾಮಣ್ಣವರು ತಾಯಿಗೆ ಆಶ್ರಯ ಮಾಡಿಕೊಟ್ಟು ಆ ಚೌಡೇಶ್ವರಮ್ಮ ದೇವಸ್ಥಾನ ಕಟ್ಟಿಸಿ 4 ವರ್ಷ ಆಯಿತು. 23 ವರ್ಷಗಳಿಂದನೂ ಸತತವಾಗಿ ಪೂಜೆ ಮಾಡ್ಕೊಂಡ್ಬಂದು ಈ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಒಂದು ಐತಿಹಾಸಿಕ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. 4 ವರ್ಷದಿಂದನೂ ಕೂಡ ನಾನು ಪ್ರತಿ ವರ್ಷ ಬಂದು ಈ ವಾರ್ಷಿಕೋತ್ಸವಕ್ಕೆ ಬಂದು ಇದ್ರಲ್ಲಿ ಪಾಲ್ಗೊಂಡು ಆ ತಾಯಿನ ಕೇಳ್ಕೊಂಡು ಎಲ್ಲರೂ ಒಳ್ಳೇದು ಮಾಡಬ, ವಿಶೇಷವಾಗಿ ನಮ್ಮ ನಾರಾಯಣಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಯಾಕಂದ್ರೆ ಅವರು ಆರಾಧಕರು, ಚೌಡೇಶ್ವರ ತಾಯಿ ಆರಾಧಕರು. ಸೊ ಅದರಿಂದ ನನ್ನ ಮತ್ತು ಮನೀಶ್ನ ಎಲ್ಲರೂ ಕರ್ಕೊಂಡ್ಬಂದು ನಮಗೆ ಅವಕಾಶ ಮಾಡಿಕೊಟ್ಟು ತಾಯಿ ದರ್ಶನ ಮಾಡಿ ಹೋಗ್ತಾ ಇದೀವಿ. ಆ ಚೌಡೇಶ್ವರ ತಾಯಿ ಅವರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಇಡೀ ನಮ್ಮ ಗ್ರಾಮಸ್ಥರು, ವಿರೂಪಾಕ್ಷ ಗ್ರಾಮಸ್ಥರಿಗೆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ, ನನಗೂ ಆ ತಾಯಿ ದರ್ಶನ ಪಡೆದು ನಾನು ಬಂದುಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆ ಕೇಳ್ಕೊಂಡು ಹೋಗ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಕೂಡ ನಾನು ಇಷ್ಟೊತ್ತು ಕಾರಲ್ಲಿ ಹೇಳ್ಕೊಂಬಂದೆ, ಯುಗಾದಿ ಹಬ್ಬ ಆದ್ಮೇಲೆ ಕೂಡ ಮಾಡ್ಬೋದಿತ್ತು ನಾರಾಯಣಸ್ವಾಮಣ್ಣ. ಯಾಕಂದ್ರೆ ತಾಯಿ ಯಾವತ್ತೂ ಅಯ್ಯಪ್ಪನಿಗೆ ಆಶೀರ್ವಾದ ಇದ್ದೇ ಇರ್ತದೆ. ನಾವೆಲ್ಲ ಅಯ್ಯಪ್ಪನ ಜೊತೆ ಇರ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಆ ತಾಯಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಹಿಂಗೆ ಮಾಡ್ತಾರಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.